ಅಧ್ಯಾಯ 6. ಅಲಸಂದಿ ಗುಗ್ಗರಿ. ಆಗ ಯಾಕೋಬನು ಏಸಾವನಿಗೆ ರೊಟ್ಟಿಯನ್ನು ಅಲಸಂದಿ ಗುಗ್ಗರಿಯನ್ನು ಕೊಟ್ಟನು. ಆದಿಕಾಂಡ 25ನೇ ಅಧ್ಯಾಯ 34ನೇ ವಾಕ್ಯ. ಇಬ್ರಿಯ ಪುಸ್ತಕದಲ್ಲಿ ಏಸಾವನ ಕಥೆಯನ್ನು ಒಂದು ಎಚ್ಚರಿಕೆಗಾಗಿ ಹೇಳಲ್ಪಟ್ಟಿದೆ. ಅದೇನೆಂದರೆ, ಏಸಾವನು ತನ್ನ ಜ್ಯೇಷ್ಠ ಪುತ್ರ ಸ್ಥಾನವನ್ನು ಅಲಕ್ಷ್ಯ ಮಾಡಿದಂತೆ ನಾವು ನಮ್ಮ ಆತ್ಮಿಕ ಆಶೀರ್ವಾದಗಳನ್ನು ಅನುಭವಗಳನ್ನು ಅಲಕ್ಷ್ಯ ಮಾಡದೆ ಎಚ್ಚರವಾಗಿರಬೇಕು. ಏಸಾವನು ಅರಣ್ಯಕ್ಕೆ ಹೋಗಿ ಬೇಟೆ ಮಾಡಿಕೊಂಡು ಆಯಾಸದಿಂದ ಬರುತ್ತಾನೆ. ಆಗ ಯಾಕೋಬನು ಕೆಂಪಾದ ಅಲಸಂದಿ ಗುಗ್ಗರಿಯನ್ನು ತಯಾರಿಸುತ್ತಿದ್ದನು. ನಾನು ಹಸಿದು ಬಳಲಿ ಹೋಗಿದ್ದೇನೆ, ಕುಡಿಯುವುದಕ್ಕೆ ಏನಾದರೂ ಕೊಡು ಅಂದನು. ಏಸಾವನು ಆಗ ಯಾಕೋಬನು, ನಿನ್ನ ಜ್ಯೇಷ್ಠ ಪುತ್ರ ಸ್ಥಾನವನ್ನು ನನಗೆ ಕೊಡು, ಕೊಟ್ಟರೆ ಈ ಗುಗ್ಗರಿಯನ್ನು ನಾನು ನಿನಗೆ ಕೊಡುತ್ತೇನೆ ಅಂದನು. ಅದಕ್ಕೆ ಏಸಾವನು, ಹಸಿವಿನಿಂದ ನಾನು ಸಾಯುತ್ತಿದ್ದೇನೆ, ಚೊಚ್ಚಲುತನದಿಂದ ನನಗೇನು ಉಪಯೋಗ ಎಂದನು. ಹಾಗಾದರೆ ಪ್ರಮಾಣ ಮಾಡು ಎಂದನು ಯಾಕೋಬನು. ಅದಕ್ಕೆ ಏಸಾವನು ಪ್ರಮಾಣ ಮಾಡಿ ತನ್ನ ಚೊಚ್ಚಲುತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ದೇವ ಮಗುವೆ, ಈಗಲೂ ಕೂಡ ಅನೇಕರು ಚಿಕ್ಕ ಚಿಕ್ಕ ಕಾರಣಗಳಿಗಾಗಿ ದೇವರನ್ನು ಅಲ್ಲಗಳೆಯುತ್ತಾರಲ್ಲವೇ? ಸರ್ಕಾರದಿಂದ ಸಿಗುವ ಸೌಲಭ್ಯಗಳಿಗಾಗಿ ಎಷ್ಟು ಜನರು ತಮ್ಮ ಹೆಸರನ್ನು ಬದಲಾಯಿಸಿಕೊಳ್ಳುವವರಿದ್ದಾರಲ್ಲ. ಕಷ್ಟಗಳು ಸಮಸ್ಯೆಗಳು ಬರುವಾಗ ದೇವರನ್ನ ಅಲ್ಲಗಳೆದವರು ಎಷ್ಟೋ ಜನರು. ಸೈತಾನನು ಬಹಳ ತಂತ್ರಗಾರನು. ಅಲ್ಪ ಆದಾಯಗಳನ್ನು ತೋರಿಸಿ ನಿಮ್ಮನ್ನು ವಂಚಿಸದ ಹಾಗೆ ಎಚ್ಚರಿಕೆಯಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. 1 ಪೇತ್ರ 5ನೇ ಅಧ್ಯಾಯ 8ನೇ ವಾಕ್ಯ ಎಂದು ಸತ್ಯವೇದವು ನಮ್ಮನ್ನು ಎಚ್ಚರಿಸುತ್ತದೆ. ಸತ್ಯವೇದದಲ್ಲಿ ಬಿದ್ದು ಹೋದ ನ್ಯಾಯಾಧಿಪತಿಯಾದ ಸಂಸೋನನ ಬಗ್ಗೆ ಓದಿದ್ದೇವೆ. ಕರ್ತನು ಅವನ ಮೇಲೆ ಅಪರಿಮಿತವಾದ ಪ್ರೀತಿಯನ್ನಿರಿಸಿದ್ದನು. ಪರಿಶುದ್ಧಾತ್ಮನ ಶಕ್ತಿಯನ್ನು ಅವನಿಗೆ ಅಪರಿಮಿತವಾಗಿ ಕೊಟ್ಟಿದ್ದನು. ಇಸ್ರಾಯೇಲ್ಯರು ಅವನ ಮೂಲಕವಾಗಿ ಫಿಲಿಸ್ಟಿಯರಿಂದ ನಮಗೆ ಸಂಪೂರ್ಣವಾದ ಬಿಡುಗಡೆ ಸಿಗುತ್ತದೆಂದು ನಿರೀಕ್ಷಿಸುತ್ತಿದ್ದರು. ಆದರೆ ನಡೆದದ್ದೇನು? ಅಲ್ಪವಾದ ಇಚ್ಛೆಗಳಿಗೆ ಬಲಿಯಾಗಿ ಸಂಸೋನನು ಶ್ರೇಷ್ಠತೆಯನ್ನು ಮಹಿಮೆಯನ್ನು ಕಳೆದುಕೊಂಡನು. ಫಿಲಿಸ್ಟಿಯರ ಮುಂದೆ ಅವನು ಒಂದು ವಿನೋದದ ವಸ್ತುವಾದನು. ಅವನಿಗಾದ ಈ ಅವಮಾನಕ್ಕೆ ಕಾರಣವೇನು? ಅವನು ದೇವರ ಆಜ್ಞೆಗಳಿಗೆ ವಿಧೇಯನಾಗಲಿಲ್ಲ. ದೇವ ಮಗುವೆ, ನೀನು ಕೂಡ ಲೋಕದ ಇಚ್ಛೆ ಆಸೆಗಳಿಗೆ ಒಳಗಾಗಿ ದೇವರ ಆಶೀರ್ವಾದವನ್ನು ಕಳೆದುಕೊಳ್ಳಬೇಡ. ಎಚ್ಚರಿಕೆಯಾಗಿರು. ಚೊಚ್ಚಲುತನದ ಶ್ರೇಷ್ಠತೆ. ಆ ದಿನಗಳಲ್ಲಿ ಚೊಚ್ಚಲುತನ ಎಂದರೆ ಅದು ಬಹಳ ಘನವಾದದ್ದು ಎಂದು ಎಣಿಸುವ ಕಾಲವಾಗಿತ್ತು. ಮೊದಲು ಹುಟ್ಟಿದವರು ತಾಯಿ ತಂದೆಯ ನಂತರ ಕುಟುಂಬದಲ್ಲಿ ಅವರೇ ಗೌರವಕ್ಕೆ ಪಾತ್ರರಾಗಿದ್ದರು. ಮೊದಲು ಹುಟ್ಟಿದವರು ಮಾತ್ರವೇ ಯಾಜಕರಾಗಬೇಕಿತ್ತು. ಅವರಿಗೆ ತಂದೆ ತಾಯಿಯರ ಆಸ್ತಿಯಲ್ಲಿ 2 ಭಾಗ ಸಿಗುತ್ತಿತ್ತು. ಹೊಸ ಒಡಂಬಡಿಕೆಯ ಈ ದಿನಗಳಲ್ಲಿ ದೇವರ ಸೇವೆ ಮಾಡುವವರಿಗೆ ಈ ಹಕ್ಕು ದೊರಕುತ್ತದೆ. ದೇವರನ್ನು ತಿಳಿಯದೆ ಇರುವವರಿಗೆ ದೇವರ ಪ್ರೀತಿಯನ್ನ ಕುರಿತು ಹೇಳಿ ಅವರನ್ನು ಪಾಪ ಬಂಧನದಿಂದ ಬಿಡಿಸಿ ದೇವರ ರಾಜ್ಯಕ್ಕೆ ಸೇರಿಸುವ ವಿಧಾನ ಅಥವಾ ಮಾರ್ಗವನ್ನು ತಿಳಿಸುವವನು ನಿಜವಾಗಿಯೂ ಶ್ರೇಷ್ಠ ಪದವಿಯನ್ನು ಹೊಂದುತ್ತಾನೆ. ನೀನಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು ಸ್ವಕೀಯ ಪ್ರಜೆಗಳು ಆಗಿರುವಿರಿ. 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ. ದೇವ ಮಗುವೆ, ದೇವರ ಸೇವಕರನ್ನು ಅಲ್ಪವಾಗಿ ಎಣಿಸುವುದಾಗಲಿ ಅವರ ಬಗ್ಗೆ ತುಚ್ಛೀಕರಿಸಿ ಮಾತನಾಡುವುದಾಗಲಿ ನಿನ್ನಲ್ಲಿರುವುದಾ? ಇದ್ದರೆ ಅದು ದೇವರಿಗೆ ಇಷ್ಟವಿಲ್ಲ. ಅಂತ ಸ್ವಭಾವ ನಿನ್ನಲ್ಲಿದ್ದರೆ ಈಗಲೇ ಅದನ್ನು ಬಿಟ್ಟು ಬಿಡು. ಸೇವಕರೇ, ನೀವು ಸಹ ಕರ್ತನು ನಿಮಗೆ ಕೊಟ್ಟಿರುವ ಆತ್ಮೀಯ ವರಗಳಿಗೆ ಶಕ್ತಿಗೆ ತಕ್ಕ ಹಾಗೆ ನಿಮ್ಮ ಸೇವೆಯನ್ನು ಮಾಡಿರಿ. ಆಗ ಕರ್ತನು ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವದಿಸುವನು. ಏಸಾವನು ತನ್ನ ಹಸಿವೆಯನ್ನು ತೀರಿಸಿಕೊಳ್ಳಲು ತನ್ನ ಚೊಚ್ಚಲುತನವನ್ನು ಅಲ್ಪವಾದ ಗುಗ್ಗರಿಗಾಗಿ ಮಾರಿಕೊಂಡನು. ಕಾರಣ ಜ್ಯೇಷ್ಠ ಪುತ್ರ ಸ್ಥಾನದ ಶ್ರೇಷ್ಠತೆಯ ಬಗ್ಗೆ ಅವನಿಗೆ ಅರಿವಿಲ್ಲದಿರುವುದೇ. ಸ್ವಲ್ಪ ಕಾಲದ ನಂತರ ಅದರ ಮಾತಿನ ಬಗ್ಗೆ ಅವನಿಗೆ ಅರಿವಾಯಿತು. ಕಳೆದುಕೊಂಡ ಹಕ್ಕನ್ನು ತಿರುಗಿ ಪಡೆದುಕೊಳ್ಳಲು ಪ್ರಯತ್ನಿಸುತ್ತಾನೆ, ಆದರೆ ಅದು ಸಾಧ್ಯವಾಗಲಿಲ್ಲ.
ದೇವರ ಮಕ್ಕಳೇ, ಹೀಗೆಯೇ ಅನೇಕರು ಕರ್ತನು ಕೊಡುವ ಆಶೀರ್ವಾದಗಳನ್ನು ತಮ್ಮ ಬಲಹೀನತೆಗಳಿಂದ ಕಳೆದುಕೊಳ್ಳುತ್ತಾರೆ, ನಂತರ ತಿರುಗಿ ಪಡೆಯಲು ಪ್ರಯತ್ನಿಸುತ್ತಾರೆ. ಅದು ಅನೇಕ ಸಮಯಗಳಲ್ಲಿ ಸಾಧ್ಯವಾಗುವುದಿಲ್ಲ. ಆಶೀರ್ವಾದಗಳನ್ನು ಕಳೆದುಕೊಂಡರೆ ಇಲ್ಲವೇ ತಾಮಸ ಮಾಡಿದರೆ ಅದು ಸಿಕ್ಕದೆ ಹೋಗಬಹುದು. ಒಂದು ಸಾರಿ D.L. ಮೂಡಿಯವರು ಒಬ್ಬ ಯೌವನದ ನಟಿಯೊಡನೆ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳುವುದರ ಕುರಿತು ವಿವರವಾಗಿ ಹೇಳುತ್ತಿದ್ದರು. ಆದರೆ ಅವಳಾದರೂ ಅವರ ಮಾತುಗಳಿಗೆ ಕಿವಿಗೊಡದೆ ತನ್ನ ಯೌವನವನ್ನು ಕೀರ್ತಿ ಗಳಿಸಲು, ಹೆಸರು ಗಳಿಸಲು ಮೀಸಲಿಡುವುದಾಗಿ ಹೇಳಿದಳು. ಇದರಿಂದ ಮನನೊಂದ ಸೇವಕರು ಅವಳು ಕೊಟ್ಟ ಕಾಫಿಯನ್ನು ಪೂರ್ತಿಯಾಗಿ ಕುಡಿಯದೆ ಅರ್ಧ ಕಪ್ ಕಾಫಿಯನ್ನು ಅವಳಿಗೆ ಹಿಂತಿರುಗಿಸಿಕೊಟ್ಟು ನೀನೇ ಇದನ್ನು ಕುಡಿ ಎಂದು ಹೇಳಿ ಹೊರಟು ಹೋದರು. ಅವಳಿಗೆ ಬಹಳ ಕೋಪ ಬಂದಿತು. ನೀನು ಕುಡಿದ ಎಂಜಲು ಕಾಫಿ ನನಗೇಕೆ ಎಂದು ಅವರನ್ನು ದುರ್ಗುಟ್ಟಿಸಿಕೊಂಡು ನೋಡುತ್ತಾಳೆ. ತಕ್ಷಣವೇ ಆ ಭಕ್ತರು ಹೇಳಿದರು, ನೀನು ಈ ಕಾಫಿಯನ್ನು ಎಂಜಲು ಕಾಫಿ ಎಂದು ಹೇಳಿ ತಿರಸ್ಕಾರ ಮಾಡಿದ ಹಾಗೆ ಒಂದು ದಿನ ಕರ್ತನು ಸಹ ನಿನ್ನನ್ನು ತಿರಸ್ಕರಿಸುತ್ತಾನೆ. ಯೌವನದ ಪ್ರಾಯವನ್ನು ನಿನ್ನಿಚ್ಛೆಯಂತೆ ಕಳೆದು ಮಿಕ್ಕ ದಿನಗಳನ್ನು ಕರ್ತನಿಗೆ ಕೊಡುವ ನಿನ್ನ ಎಂಜಲು ಜೀವನ ಆತನಿಗೆ ಅಗತ್ಯವಿಲ್ಲ ಎಂದನು. ದೇವ ಮಗುವೆ, ಅಲಕ್ಷ್ಯದಿಂದ ನಿನಗಾಗುವ ಆಶೀರ್ವಾದಗಳನ್ನು ಕಳೆದುಕೊಳ್ಳಬೇಡ. ಕಳೆದುಕೊಂಡ ಆಶೀರ್ವಾದಗಳನ್ನು ನೀನು ತಿರುಗಿ ಪಡೆದುಕೊಳ್ಳಲಾರೆ. ಏಸಾವನು ಯಾವಾಗಲೂ ಹುಟ್ಟಿ ಮರೆಯಾದರೂ ಈಗಲೂ ನಮಗೆ ಒಂದು ಎಚ್ಚರಿಕೆಯಾಗಿದ್ದಾನೆ. ದೇವ ಮಗುವೆ, ನಿನ್ನ ಜೀವಿತ ಕಾಲವನ್ನೆಲ್ಲ ಕರ್ತನಿಗೆ ಒಪ್ಪಿಸಿ ನಂಬಿಕೆಯಿಂದಿರು. ಆತನು ನಿನ್ನ ಜೀವಿತದಲ್ಲಿ ದೊಡ್ಡ ಆಶೀರ್ವಾದಗಳನ್ನ ಕೊಡುತ್ತಾನೆ. ಆಮೇನ್.